am Lingraju. Welcome back to my another video session. In this class, I am going to take another concept that is almost correlated with the concept that we learnt in the last two sessions. Okay, last two sessions ಅಲ್ಲಿ ಕಲಿತಿರುವಂತಹ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಿಸಿರುವಂತದ್ದನ್ನ ಒಂದು ಹೊಸ ಕಾನ್ಸೆಪ್ಟ್ ನ ಈ ಕ್ಲಾಸ್ ಅಲ್ಲಿ ತಗೋತಾ ಹೋಗ್ತೇನೆ ನಾನು. In the last class we discussed the meaning of the prefixes with few examples, right? ಈಗ ಅದನ್ನ ಒಂದ್ಸಲ ರೀಕಾಲ್ ಮಾಡಿ ಬಿಡೋಣ. ಓಕೆ, ಪ್ರಿಫಿಕ್ಸ್ ಅಂದ್ರೆ ಏನು ಅನ್ನುವಂಥದ್ದು ಅನ್ನೋದಾದ್ರೆ, see, a group of letters that we add before a root word is called prefix. ಹೌದಲ್ಲ? ಒಂದು ಸ್ವತಂತ್ರವಾದ ಪದದ ಮುಂದೆಗಡೆ ಹೊಸ ಪದದ ಆ ಪದದ ಅರ್ಥವನ್ನು ಬದಲಾಯಿಸುವುದಕ್ಕೋಸ್ಕರ ಆಡ್ ಮಾಡುವಂತಹ ಗ್ರೂಪ್ ಆಫ್ ಲೆಟರ್ಸ್ ಇರ್ತಾವಲ್ಲ, ಅವನ್ನ ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. Here, see, prefix, root, suffix. Now I will go to suffix later. Now come back to that prefix. Right here, ಇಲ್ಲಿ enter ಅನ್ನುವಂತ ಒಂದು ಪದ ಇದೆ. Enter. Right. So and we discussed another concept that is called root. Right. Root word ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಯಾವ ಪದ ಸ್ವತಂತ್ರವಾಗಿ ಅರ್ಥ ಕೊಡುತ್ತದೋ, the words which give an independent meaning is called root words. ಓಕೆ, ಇಲ್ಲಿರುವಂತ ಮೂರು ಪದಗಳು ಸ್ವತಂತ್ರವಾಗಿ ಅರ್ಥ ಕೊಡ್ತಾವೆ ನಮಗೆ. ಸ್ವತಂತ್ರವಾಗಿ ಅಂತ ಹೇಳಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಪದಗಳಲ್ಲಿ ಅಗತ್ಯ ಇಲ್ಲ. ಅದನ್ನು ನಾವು ರೂಟ್ ವರ್ಡ್ಸ್ ಅಂತ ಕರೆಯುವಂಥದ್ದು. ಓಕೆ, ಈ ರೂಟ್ ವರ್ಡ್ಸ್ ಎಂಟರ್ ಇದೆ ಇಲ್ಲಿ ನೋಡಿ. ಈ ರೂಟ್ ವರ್ಡ್ ನ ಮುಂದೆಗಡೆ ನಾನು ಏನ್ ಮಾಡ್ತೀನಿ, ಮುಂಚೆ ಐ ಆಮ್ ಆಡಿಂಗ್ ರೀ ಎಂಟರ್ ಆಗುತ್ತೆ. ರೀ ಅನ್ನುವಂಥದ್ದು ಪ್ರಿಫಿಕ್ಸ್ ಆಯಿತು, ರೂಟ್ ಅನ್ನುವಂಥದ್ದು ಎಂಟರ್ ಅನ್ನುವಂಥದ್ದು ರೂಟ್ ವರ್ಡ್. ದಟ್ ಈಸ್ ಆಕ್ಚುಲಿ ಪ್ರಿಫಿಕ್ಸ್. ಓಕೆ, ದಟ್ ಈಸ್ ಆಕ್ಚುಲಿ ಪ್ರಿಫಿಕ್ಸ್. This idea, this concept is clear to you all, I hope. Now let's go to the another concept that is correlated to the prefix, that is suffix. Okay, suffix ಅನ್ನುವಂಥದ್ದು ಕೂಡ ತುಂಬಾ ಸರಳ. Once you understood the concept of the prefix, so you can understand the suffix very easily with no effort. ಆಯ್ತಾ? ತಲೆ ಕೆಡಿಸ್ಕೊಳ್ಳೋದಿದ್ದಂಗೆ ನೀವು ಸಫಿಕ್ಸ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಯಾಕಪ್ಪ ಅಂತ ಅನ್ನೋದಾದ್ರೆ, in suffix we add group of letters in the beginning of a word before a root word. Fine. Whereas in the suffix we add a group of letters at the end of a root word. That's all. At the end of the root word. That is called, suffix. ಅಷ್ಟೇ. ಅಂತ ವಿಶೇಷವಾಗಿ ತಲೆ ಕೆಡಿಸ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ, ರೂಟ್ ಪದ ಇರುತ್ತೆ. ಆ ರೂಟ್ ಪದದ ಮುಂಚೆ ಆಡ್ ಮಾಡಿದ್ರೆ ಒಂದು ಗ್ರೂಪ್ ಆಫ್ ದಿ ಲೆಟರ್ಸ್ ನ ರೀ ಆಗುತ್ತೆ. ಅದೇ ರೀತಿಯಾದಂತಹ ಗ್ರೂಪ್ ಆಫ್ ಲೆಟರ್ಸ್ ನ ರೂಟ್ ವರ್ಡ್ ನ ಎಂಡಿಂಗ್ ಮಾಡಿದ್ರೆ ಸಫಿಕ್ಸ್ ಆಗುತ್ತೆ. ಇಷ್ಟೇ. ಓಕೆ, ನೌ ಇಸ್ ಇಟ್ ಕ್ಲಿಯರ್? ಲೆಟ್ ಮಿ ಗಿವ್ ದ ಡೆಫಿನೇಷನ್ ಆಫ್ ದಿ ಸಫಿಕ್ಸಸ್. A suffix, a group of letters are a word which we add at the end of a root word to change its meaning or to get a new meaning is called suffix. ಅಷ್ಟೇ. ಒಂದು ಹೊಸ ಪದದ ಒಂದು ಹೊಸ ಅಥವಾ ಒಂದು ಸ್ವತಂತ್ರ ಪದದ ಅಂತ್ಯದಲ್ಲಿ ಹೊಸ ಅರ್ಥವನ್ನು ಪಡೆಯುವುದಕ್ಕೋಸ್ಕರ ನಾವು ಹಾಕುವಂತಹ ಪದಗಳ ಗುಂಪು ಅಥವಾ ಅಕ್ಷರಗಳ ಗುಂಪಿಗೆ ನಾವೇನಂತ ಕರೀತೇವೆ, ಸಫಿಕ್ಸ್ ಅಂತ ಕರೀತೇವೆ. ಓಕೆ, ಇಟ್ ಶುಡ್ ಬಿ ವೆರಿ ಕ್ಲಿಯರ್, ವೆರಿ ಸಿಂಪಲ್ ಆಗಿರುತ್ತೆ ನಿಮಗೆ. ಪ್ರಿಫಿಕ್ಸ್ ಈ ಥರ ನೀವು ಒಂದು ಟೇಬಲ್ ಅನ್ನು ನೀವು ಹಾಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಐ ವಿಲ್ ನಾಟ್ ಗೆಟ್ ಎನಿ ಕನ್ಫ್ಯೂಷನ್ ಇನ್ ಥ್ರೂಔಟ್ ಯುವರ್ ಹೋಲ್ ಲೈಫ್ ಅಂಡ್ ಯು ಶುಡ್ ನಾಟ್ ಆಲ್ಸೋ. ಈ ಕ್ಲಾಸ್ ಕೇಳಿದಾದ್ಮೇಲೆ ಸಫಿಕ್ಸು ಪ್ರಿಫಿಕ್ಸ್ ನಿಮಗೆ ಅನುಮಾನನೇ ಬರಬಾರದು. ಪ್ರಿಫಿಕ್ಸ್ ಅನ್ನುವಂಥದ್ದು ಮುಂಚೆ ಬರುತ್ತೆ, ಸಫಿಕ್ಸ್ ಅನ್ನುವಂಥದ್ದು ಆಚೆ ಬರುತ್ತೆ. ಆ ಎರಡು ಮಧ್ಯೆ ಬರುವಂಥದ್ದೇ ರೂಟ್ ವರ್ಡ್. ಸೊ ಇಸ್ ಇಸ್ ಕ್ಲಿಯರ್? ಫೈನ್. Now let me explain few more suffixes with the examples here. I have written few independent words on the board. ಒಂದಷ್ಟು ಇಂಡಿಪೆಂಡೆಂಟ್ ವರ್ಡ್ಸ್ ಇದ್ದಾರೆ. ಆ ಭಾಷೆಯಲ್ಲಿ ಹೇಳೋದಾದ್ರೆ, ಈ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ ರೂಟ್ ವರ್ಡ್ಸ್. ಫೈನ್. ಸಿ, ವಾಕ್. ಈ ವಾಕ್ಗೆ ನಾನು ಒಂದಿಲ್ಲಿ ಸಫಿಕ್ಸ್ ಅನ್ನ ಆಡ್ ಮಾಡ್ತಿದ್ದೇನೆ, ing, ವಾಕಿಂಗ್. ಅದೇ ರೀತಿ ವಾಕಿಗೆ ಇನ್ನೊಂದು ಇಡಿನ ಆಡ್ ಮಾಡ್ತೇನೆ, ಇನ್ನೊಂದು ಸಫಿಕ್ಸ್ ವಾಕ್ಟ್. ಇಲ್ಲಿ ಎಂಟರ್ಟೈನ್ ಅಂತ ಇದೆ, ನಾನು ಇದನ್ನ ಈಗ MEND ಆಡ್ ಮಾಡ್ತೇನೆ.
ಎಂಟರ್ಟೈನ್ಮೆಂಟ್ ಆಯಿತು. ಇಲ್ಲಿ ಪ್ರೈವೇಟ್ ಆಕ್ಚುಲಿ ಇಟ್ ಶುಡ್ ಪ್ರೈವೇಟ್ ಅಂತ ಇದೆ. ಈ ಪ್ರೈವೇಟ್ ಅನ್ನು ನಾನು ಏನು ಮಾಡ್ತೇನೆ ಇಲ್ಲಿ ಇನ್ ಆರ್ಡರ್ ಟು ಗೆಟ್ ದ ನ್ಯೂ ಮೀನಿಂಗ್. ಸೊ ಆಸ್ ಪರ್ ಅವರ್ ಡೆಫಿನೇಷನ್, in order to get the new meaning or change the meaning of the root words, okay, what we do actually we add some words. We had some words to the root word that might be before the root word or after the root word. In this concept, in this class actually we are talking about the suffix. That's why now I am adding, so rubbing the private. I will tell why I am rubbing it later. Here private, earlier it was private. Now to change the meaning of private, I have added cy, privacy. Here complete is there. So now I am adding just d to it. Concentrate how the meaning is getting changed when I am adding the suffixes at the end of each root word. ಪ್ರತಿಯೊಂದು ಪದದ ಕೊನೆಯಲ್ಲಿ ನಾನು ಸಫಿಕ್ಸ್ ಆಡ್ ಮಾಡ್ತಿರಬೇಕಾದಾಗ ಪದದಲ್ಲಿ ಬದಲಾವಣೆ ಆಗುವಂತಹ ಅರ್ಥದ ಬಗ್ಗೆ ಒಂದಿಷ್ಟು ಗಮನ ಇರಲಿ ನಿಮಗೆ. Scholar is here. Scholar is here. Let me write ly, scholarly. Okay. Communist is here. So let me rub T and write M. So communist or commune is the root word here. IR is the suffix here. Here ing, I am adding ing to book. Now it's became booking. I am adding NESS here to that kind. Now it has become kindness. Okay, na? So I wanted to tell you that I've already told you, already explained, right? So when we add either prefix or suffix, the meaning of the root word will be getting changed ಅಂತ ಹೇಳಿದ್ರಲ್ವಾ? ಹೌದು. ಈಗ ಇಲ್ಲಿ ಮೀನಿಂಗ್ ಬದಲಾವಣೆ ಆಗಿದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ? Of course, the meaning has completely changed. Earlier ಈ ವರ್ಡ್ ಏನಾಗಿತ್ತು, ವಾಕ್ ಅಂತ ಇತ್ತು ನಿಮಗೆ. ವಾಕ್ ಅನ್ನುವಂಥದ್ದು ಇಟ್ ವಾಸ್ ನೌನ್. ಇಟ್ ಇಸ್ ನೌನ್. ವಾಕ್ ಇಸ್ ಅ ನೌನ್. ಇಫ್ ವಿ ಆಡೆಡ್ ing, that is a suffix called ing, it becomes walking. ವಾಕ್ ಅನ್ನೋದಕ್ಕೆ ನಾವು ing ಆಡ್ ಮಾಡಿದ್ರೆ ಸಫಿಕ್ಸ್ ing ಆಡ್ ಮಾಡಿದ್ರೆ ವಾಕಿಂಗ್ ಆಗುತ್ತೆ. ಓಕೆ, ವಾಕ್. ಲೆಟ್ ಮಿ ಗೋ ಫಾರ್ ವಾಕ್. ಓಕೆ, ಗೋ ಫಾರ್ ವಾಕ್, ಒಂದು ವಾಕಿಂಗ್ ಹೋಗೋಣ ಅಂತ ಬಂದಾಗ ನೌನ್ ಆಗಿರುತ್ತೆ. I am just walking ಮಾಡ್ತೇವೆ. I am walking in the ground. Okay, I am walking in my farm. ಈ ರೀತಿ ವಾಕಿಂಗ್ ಅನ್ನುವಂಥದ್ದು. Walked, you know it, walk ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್. ಓಕೆ, ವಾಕಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಇರುತ್ತೆ. ಸೊ ನಾವು ಐ ಹ್ಯಾವ್ ಆಡೆಡ್ ಇದು ಸಿ ವಾಕಿಂಗ್, ವಾಕ್ಡ್, ಪ್ರೆಸೆಂಟ್ ಕಂಟಿನ್ಯೂಸ್. ನಾವು ಇಟ್ ಇಸ್ ಪಾಸ್ಟ್ ಟೆನ್ಸ್, ed, past, walked. Entertainment. See, entertainers. Now I am going to entertain you all. Entertainment ನಿಮ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಆಗುತ್ತೆ. Entertainment ಅಂತ ಬರೆದಾಗ so it becomes an adjective. Okay, entertainment ಅಂತ ಆಗುತ್ತೆ. Private. So the root word was private actually. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಏನು ಸರ್ ಅಲ್ಲಿ ಟಿ ಎಡ್ಸ್ಬಿಟ್ಟು ನೀವು ಸಿ ವೈ ಬರ್ತಿರಲ್ಲ ಯಾಕೆ ಅಂತ. ಪ್ರೈವೇಟ್ ಅನ್ನುವಂಥದ್ದು ರೂಟ್ ವರ್ಡ್. ಅದು ಆ ರೂಟ್ ವರ್ಡನ್ನು ನಾನು ಬದಲಾವಣೆ ಮಾಡೋದಕ್ಕೋಸ್ಕರ ಏನು ಮಾಡಿದೆ, ಸಿ ವೈ ಆಗಿ ಮಾಡಿದ್ದು. ಓಕೆ, ಅದು ಪ್ರೈವೇಸಿ ಆಯಿತು. ಕಂಪ್ಲೀಟೆಡ್. ಓಕೆ, ಅಗೇನ್ ದ ಟೆನ್ಸ್ ಇಸ್ ಗೆಟಿಂಗ್ ಚೇಂಜ್. ಸ್ಕಾಲರ್ಲಿ, ಅಡ್ಜೆಕ್ಟಿವ್, ಸ್ಕಾಲರ್ ನೌನ್, ಸ್ಕಾಲರ್ಲಿ ಅಡ್ಜೆಕ್ಟಿವ್. ಈಗ ನೌನ್ ಇದ್ದದ್ದು ಅಡ್ಜೆಕ್ಟಿವ್ ಆಗಿದೆ. ಕಮ್ಯುನಿಸಮ್, ಕಮ್ಯುನಿಸ್ಟ್ ಕೂಡ ಇಲ್ಲಿನೂ ಕೂಡ ಅದು ನೌನ್ ಆಗಿದೆ. ಬುಕ್ಕಿಂಗ್. ಸೊ ಬುಕ್ಕಿಂಗ್ ಆಲ್ಸೋ ಇಟ್ ವಾಸ್ ಅರ್ಲಿಯರ್ ಇಟ್ ವಾಸ್ ಬುಕ್. ಸೊ ಇಟ್ ವಾಸ್ ಬುಕ್ ಅಂತ ಹೇಳಿದ್ರೆ ಒಂದು ಪುಸ್ತಕ ಅನ್ನುವಂಥದ್ದನ್ನು ತಗೊಳ್ಳೋದು. ಬುಕ್ಕಿಂಗ್ ಅಂತ ಹೇಳಿದ್ರೆ ಬುಕ್ ಮಾಡ್ತಾ ಇದ್ದೀನಿ. ಐ ಆಮ್ ಬುಕ್ಕಿಂಗ್ ಎ ಟಿಕೆಟ್. ಐ ಆಮ್ ಬುಕ್ಕಿಂಗ್ ಯುವರ್ ಟಿಕೆಟ್ ಇನ್ ರೈಲ್ವೆ ಸ್ಟೇಷನ್. ಇನ್ನೆಲ್ಲ ಹೋಗ್ಬೇಕು ಅಂತಿದೆ, ಆ ಬುಕ್ಕಿಂಗ್. ಆದ್ರ ಮೀನಿಂಗ್ ಬದಲಾವಣೆ ಆಗಿದೆ, ಅದರ ಕಡೆ ಗಮನ ಕೊಡಿ. ಕೈಂಡ್ನೆಸ್, ಕೈಂಡ್ ಅಗೇನ್ ಅನ್ ಅಡ್ಜೆಕ್ಟಿವ್. ಕೈಂಡ್ ಅನ್ನುವಂಥದ್ದು ನೌನ್ ಆಗುತ್ತೆ, ಕೈಂಡ್ನೆಸ್ ಅನ್ನುವಂಥದ್ದೊಂದು ಅಡ್ಜೆಕ್ಟಿವ್ ಆಗಿ ಬದಲಾವಣೆ ಆಗುತ್ತೆ. ಕೈಂಡ್. ಓಕೆ, ಸೊ ಕೈಂಡ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೈಂಡ್ನೆಸ್ ಈಸ್ ಎ ವರ್ಚುವಲ್ ಕ್ವಾಲಿಟಿ ದಟ್ ಒನ್ ಶುಡ್ ಹ್ಯಾವ್. ಕೈಂಡ್ನೆಸ್ ಅನ್ನುವಂಥದ್ದು ಇರಬೇಕು ಆ ಅರ್ಥದಲ್ಲಿ. ಓಕೆ, ಈಗ ಅರ್ಥ ಆಯ್ತಲ್ಲ ನಿಮಗೆ. ಹೇಳೋದಕ್ಕೆ ಇರೋದಿಷ್ಟೇ, ನಾನು ಪ್ರತಿ ಬಾರಿ ನೀವು ಒಂದು ಸಫಿಕ್ಸ್ ಅನ್ನು ಪ್ರಿಫಿಕ್ಸ್ ಅನ್ನು ರೂಟ್ ವರ್ಡ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ,
ಆ ಪದದ ಮೀನಿಂಗ್ ಬದಲಾವಣೆ ಆಗ್ತಾ ಹೋಗುತ್ತೆ. ಇದಿಷ್ಟನ್ನು ಕೂಡ ಈ ತರಗತಿಯಲ್ಲಿ ನೀವು ಕಲಿತುಕೊಳ್ಬೇಕು ಅಥವಾ ಕಲಿತುಕೊಂಡಂಥ ಅಂಶಗಳನ್ನು ನೆನಪಲ್ಲಿಡಬೇಕು. ಓಕೆನಾ? ಸೊ ಇನ್ನು ಈ ಪದವನ್ನು ಈ ಸಫಿಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಜೊತೆಯಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಎಂಡ್ ದಿ ಪ್ರಿಫಿಕ್ಸ್ ಅಂಡ್ ದಿ ಸಫಿಕ್ಸ್ ಬಿಕಾಸ್ ಸಫಿಕ್ಸ್ಗೆ ಫಾರ್ ಎಕ್ಸ್ಪ್ಲೈನಿಂಗ್ ಪ್ರಿಫಿಕ್ಸ್ ಐ ಟುಕ್ 2 classes, ಬಟ್ ವೈ ಐ ಆಮ್ ಕ್ಲೋಸಿಂಗ್ ದಟ್ ಸಫಿಕ್ಸ್ ಓನ್ಲಿ ಇನ್ 1 session. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಒಂದ್ಸರಿ ಪ್ರಿಫಿಕ್ಸ್ ಆ್ಯಡ್ ಆದರೆ ನಿಮಗೆ ಅರ್ಥ ಆಗ್ಬಿಟ್ಟು ಸಫಿಕ್ಸ್ ಅರ್ಥ ಆಗುವಂಥದ್ದೇನು ದೊಡ್ಡ ಕಷ್ಟ ಇಲ್ಲ ನಿಮಗೆ. ಹಾಗಾಗಿ ಐ ಆಮ್ ಜಸ್ಟ್ ಕನ್ಕ್ಲೂಡಿಂಗ್ ದಿ ಸೆಷನ್ ಹಿಯರ್. And before concluding it, let me summarize the last 2 classes as well the present class. ನಾವು ಈ 3 ತರಗತಿಗಳಲ್ಲಿ ಏನು ಕಲ್ತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಮೀನಿಂಗ್ ಆಫ್ ದಿ ಪ್ರಿಫಿಕ್ಸ್, ಸಫಿಕ್ಸ್, ರೂಟ್ ವರ್ಡ್ಸ್, ಈ 3 ಕಾನ್ಸೆಪ್ಟ್ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಓಕೆ, ಪ್ರಿಫಿಕ್ಸ್ ಅನ್ನುವಂಥದ್ದನ್ನು ಪದದ ದ ಗ್ರೂಪ್ ಆಫ್ ದಿ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ we add before a root word is prefix. The group of the letters that we add at the end of a root word is suffix. ಸ್ವತಂತ್ರವಾಗಿ ಅರ್ಥ ಕೊಡುವಂಥದ್ದು ರೂಟ್ ವರ್ಡ್. ಈ ಕಾನ್ಸೆಪ್ಟ್ ನಿಮ್ಗೆ ಅಷ್ಟು ಅರ್ಥ ಆಗಿರಬೇಕು. ಇಲ್ಲದೆ ಹೋದರೆ ಸೊ ದಿ ಕಾನ್ಸೆಪ್ಟ್ ಆಫ್ ದಿ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ವಿಲ್ ನಾಟ್ ಬಿ ಸಕ್ಸಸ್ಡ್. ಈ 3 ಅರ್ಥಗಳು ನಿಮ್ಗೆ ಆಗಿದ್ರೆ ಈ ಕ್ಲಾಸ್ನ ಒಂದು ಸಾರ್ಥಕತೆ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ನೀವು ಪ್ರತಿ ಸಾರಿ ಓದಬೇಕಾದಾಗ ಏನು ಮಾಡಿ, ಸೊ ಐ ಆಮ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್, ಐ ಆಮ್ ಗಿವಿಂಗ್ ಸಮ್ ಹೋಮ್ವರ್ಕ್, ಅವಾಗ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ನಾವು ಆಲ್ಸೋ ಸಿ ಒಂದು ಪದವನ್ನು ಫಾರ್ ಎಕ್ಸಾಂಪಲ್ ಇಫ್ ಯು ರೀಡಿಂಗ್, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ರೀಡಿಂಗ್ ಎ ಪ್ರೋಸ್ ಫ್ರಮ್ ದಿ 7th standard ಟೆಕ್ಸ್ಟ್ ಬುಕ್, ಸೊ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಈಚ್ ವರ್ಡ್ಸ್. ಸಿ ದ ಲೆಸನ್ ಈಸ್ ಹೆಲ್ದಿ ಲೈಫ್. ಈ ಹೆಲ್ದಿ ಲೈಫ್ನ ನೀವು ಓದ್ತಿರ್ಬೇಕಾದಾಗ ಈ ಕಾನ್ಸೆಪ್ಟ್ ಕೇಳಿದ ನಂತರ ನಿಮ್ಮ ತಲೆಯಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ರೀಡಿಂಗ್ ಎ ವರ್ಡ್ ಪಿಕ್ಚರ್ಸ್ ಅಂತ ಒಂದು ವರ್ಡ್ ಇದೆ, ಅರೆ ಪಿಕ್ಚರ್ಸ್, ಇದರಲ್ಲಿ ಪ್ರಿಫಿಕ್ಸ್ ಇದೆಯೋ ಸಫಿಕ್ಸ್ ಇದೆಯೋ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಪಿಕ್ಚರ್ಸ್ ಅಂತ ಒಂದು ಪದ ಇದೆ, ಇಲ್ಲಿ ಸಫಿಕ್ಸ್ ಯಾವುದು ಅಂತಂದ್ರೆ ಸಫಿಕ್ಸ್ ಇದೆಯೋ ಪ್ರಿಫಿಕ್ಸ್ ಇದೆಯೋ ಅಂತಂದ್ರೆ ಆಕ್ಚುಲಿ ಸಫಿಕ್ಸ್ ಇದೆ ನೋಡಿ. ಎಸ್, ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು ನೀವು ಯಾವುದೇ ಪದ, ಯಾವುದೇ ಒಂದು ಪಾಠವನ್ನು ಪದ್ಯವನ್ನು ಓದ್ತಿರ್ಬೇಕಾದ್ರೆ. ಸೊ ಕೀಪ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್ and try to identify the prefixes and the suffixes that you are reading in a text. The text you are reading in. Sorry, okay? ನೀವು ಟೆಕ್ಸ್ಟ್ ಓದ್ತಿರುವಂಥದ್ರಲ್ಲಿ ಈ ಕಾನ್ಸೆಪ್ಟ್ಗಳನ್ನು ನೀವು ಮಾಡ್ಕೊಳ್ತಾ ಹೋದ್ರೆ, ಅರ್ಥ ಮಾಡ್ಕೊಳ್ತಾ ಹೋದರೆ, ಹುಡುಕ್ತಾ ಹೋದರೆ, ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ಯುವರ್ ಮೈಂಡ್ ಫಾರ್ ಎವರ್. ಇನ್ಯಾವತ್ತೂ ಅದು ನಿಮಗೆ ಮರಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಕ್ಲಾಸನ್ನು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಹೀಗೆ ಮಾಡಬೇಕು. ಗ್ರಾಮರ್ ಅಂತ ಏನು ಮಾಡ್ಬಿಡ್ತೀವಿ ನಾವು, ಕೆಲವೊಂದು ಸಂದರ್ಭದಲ್ಲಿ ಗ್ರಾಮರ್ ಕಲ್ತ್ಕೊಂಡ್ಬಿಟ್ರೆ ಇಂಗ್ಲೀಷ್ ಬಂದ್ಬಿಡುತ್ತೆ ಅಂತೇಳಿ ಅದು ಒಂದು ವಾದ. ಆದರೆ ಗ್ರಾಮರ್ ಕಲಿಯೋ ಜೊತೆಯಲ್ಲಿ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಓಕೆ, ಅಡಾಪ್ಟ್ ಮಾಡಿಕೊಂಡ್ರೆ ಪಾಠಗಳಲ್ಲಿ ಪದ್ಯಗಳಲ್ಲಿ ಓದ್ತಿರ್ಬೇಕಾದ್ರೆ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ದಟ್ ಯು ಲರ್ನ್ಡ್ ಇನ್ ಎ ಟೆಕ್ಸ್ಟ್, ಗಿವನ್ ಟೆಕ್ಸ್ಟ್, ಆವಾಗ ನಿಮ್ಮ ಇಂಗ್ಲೀಷ್ ಇನ್ನೂ ತುಂಬ ಪ್ರಬುದ್ಧವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನೆಲ್ಲ ಕಲ್ತ್ಕೊಂಡಿದ್ದೀನಿ, ಪ್ರಿಫಿಕ್ಸು ಸಫಿಕ್ಸ್ ಎಲ್ಲ ಕಲ್ತಿದ್ದೀರಾ, ಕೂತ್ಕೊಳ್ಳಿ ಸುಮ್ಮನೆ. ಈಗ ಹೋಮ್ವರ್ಕ್ ತೊಗೊಳ್ಳಿ. ಹೋಮ್ವರ್ಕ್ ಮುಗಿಸಿದ ನಂತರ ಜಸ್ಟ್ ಒಂದು ಸ್ಕಿಮ್ಮಿಂಗ್ ಮಾಡಿರ್ಬೇಕು. ಯು ನೀಡ್ ನಾಟ್ ಟು ಬಿ ಗೋ ಥರೋಲಿ, ಸುಮ್ಮನೆ ಓದ್ತಾ ಹೋಗಿ. ನೀಡ್ ನಾಟ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿ ಟೆಕ್ಸ್ಟ್, ಜಸ್ಟ್ ಗೋ ಥ್ರೂ ದ ಟೆಕ್ಸ್ಟ್. ಆ ಟೆಕ್ಸ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಟೇಕ್ ಎ ಪೆನ್ಸಿಲ್ ಆ್ಯಂಡ್ ಅಂಡರ್ಲೈನ್ ಈಚ್ ವರ್ಡ್ ಯು ಕಮ್ ಅಕ್ರಾಸ್, ವೆದರ್ ಯು ಐಡೆಂಟಿಫೈ ಎ ಪ್ರಿಫಿಕ್ಸ್ ಆರ್ ಎ ಸಫಿಕ್ಸ್. ಅಂಡರ್ಲೈನ್ ಮಾಡಿ ಅದನ್ನು. ಸಾಧ್ಯವಾದರೆ ನೋಟ್ ಮಾಡಿಟ್ಕೊಳ್ಳಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ, ಒಂದು ನೋಟ್ಬುಕ್ಕಲ್ಲಿ. ಆಗ ನಿಮಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಉಳಿಯುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಈ ಪ್ರಿಫಿಕ್ಸ್ ಸಫಿಕ್ಸನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ತುಂಬ ಫೀಡ್ಬ್ಯಾಕ್ ಬಂದಿದೆ ನನಗೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಮತ್ತು ಅದು ಮಕ್ಳಿಗೆ ಅರ್ಥ ಆಗೋ ರೀತಿಯಾಗಿದೆ ಅಂತೇಳಿ ನನಗೆ ತುಂಬ ಜನ ಟೀಚರ್ಸು, CRPಗಳು ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ದಯಮಾಡಿ ಪೋಷಕರು ನಾನು ಹೇಳೋದೇನಪ್ಪ ಅನ್ನೋದಾದರೆ, ಅಥವಾ ಟೀಚರ್ಸ್ಗೆ ಹೇಳೋದೇನಪ್ಪ ಅನ್ನೋದಾದರೆ, ನಿಮ್ಮ ಮನೇಲಿ ಕೂಡ ಮಕ್ಕಳಿರ್ತಾರೆ. ವಿಡಿಯೋ ಗೇಮ್ಸ್ ಬದಲಾಗಿ ಮೊಬೈಲ್ ಯೂಶುವಲಿ ಕಿಡ್ಸ್ ವಿಲ್ ಯೂಸ್ ದಿ ಮೊಬೈಲ್ಸ್ ವೆನ್ ದ ಸ್ಟೇಯಿಂಗ್ ಅಟ್ ಹೌಸ್. ಖಂಡಿತ ಯೂಸ್ ಮಾಡ್ತಾರೆ. ಆಗ ಅವ್ರಿಗೆ ಬೇಜಾರಾಗೋ ಸಂದರ್ಭದಲ್ಲಿ ಅಥವಾ ನಿಮ್ಗೇನಾದ್ರೂ
ಇಫ್ ಯು ಫೀಲ್ ದಟ್ ಐ ಶುಡ್ ಗಿವ್ ಅನ್ ಇಂಟರ್ವ್ಯೂ ಟು ದಿಸ್ ಮೊಬೈಲ್ ಅಂತ ನಿಮ್ಗೆ ಅನ್ಸೋದಾದ್ರೆ ಲೆಟ್ಸ್ ಪ್ಲೇ ದ ವಿಡಿಯೋ ಅಷ್ಟೇ. ವಿಡಿಯೋ ಪ್ಲೇ ಮಾಡಿ, ಸಾಧ್ಯವಾದರೆ ಕೂತ್ಕೊಂಡು ಅಲ್ಲೇ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ ಮಗುಗೆ ಈ ಆಕ್ಚುಲ್ ಕ್ಲಾಸಲ್ಲಿ ಆಗೋ ರೀತಿಯಾಗಿ ಕಲಿಕೆ ಆಗದೆ ಇರ್ಬೋದು, ಒಂದಷ್ಟು ಕಾನ್ಸೆಪ್ಟ್ ಅದು ತಲೆಗೆ ಹೋಗುತ್ತೆ. ಪ್ರಿಫಿಕ್ಸ್ ಅನ್ನೋಂಥ ಒಂದು ಪದದ ಅನ್ನೋದಕ್ಕೆ ತಲೆಗೆ ಹೋದ್ರೆ ಸಾಕು. ಇಲ್ಲಿಗೆ ಈಗೇನು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನುವಂಥದ್ದಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಏನೂ ಮಾಡದೆ ಲೇಸಿಯಾಗಿ ಕಾಲ ಕಳೆಯೋದ್ರ ಬದಲಾಗಿ ಒಂದಷ್ಟು ಪದಗಳಾದ್ರೂ ನಿಮ್ಮ ತಲೆ ಉಳ್ಕೊಳ್ಳುತ್ತೆ, ಮಗು ತಲೆ ಉಳ್ಕೊಳ್ಳುತ್ತೆ. ಹಾಗಾಗಿ ದಯಮಾಡಿ ಈ ವಿಡಿಯೋ ಸೆಷನ್ನಲ್ಲಿ ನಾನು ಸಫಿಕ್ಸ್ ಮತ್ತು ಪ್ರಿಫಿಕ್ಸನ್ನು ಸಮ್ಮರೈಸ್ ಮಾಡಿದ್ದೇನೆ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನಾದರೂ ಅನುಮಾನಗಳಿದ್ದರೆ ದಯಮಾಡಿ ನನಗೆ ನೀವು ಕೇಳ್ಬೋದು. ಇದಕ್ಕೆ ನಾನು ಸೆಪ್ರೇಟಾಗಿ ಹೋಮ್ವರ್ಕ್ ಏನು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಸೊ ಫಾರ್ 5th ಸ್ಟ್ಯಾಂಡರ್ಡ್, ಫಾರ್ 5th, 6th and 7th ಸ್ಟ್ಯಾಂಡರ್ಡ್, so kindly open your textbook, take any chapter you want or take any poem you want. You can take the workbook also. So when you are reading, just trying to find out whenever you come across a prefix or suffix, ಅಲ್ಲೇ ಅಂಡರ್ಲೈನ್ ಮಾಡಿಬಿಡಿ. ಓಕೆ, ಸಾರಿ, ನಿಮಗೆ ಆಗ ಏನಾಗುತ್ತೆ, ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಸೊ ಮುಂದಿನ ತರಗತಿಗಳಲ್ಲಿ ನಾನು ಯಾವ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಬಹುದು, ಮಕ್ಕಳಿಗೆ ಅಗತ್ಯವಾದದ್ದು ಅನ್ನುವಂಥದ್ದು ಏನಾದ್ರೂ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಲೆಟ್ ಮೀ